Hello students. In the last class we studied about Lajvanti and Sundarlal's service after her abduction. Now today in this class we are going to learn about Lajvanti's return from Pakistan and how Sundarlal is going to receive her or accept her, whether he is ready to accept wholeheartedly, or on the other hand, how he behaves after her return. Now, again, we shall have a recap. Rajendra Singh Bedi, 1920-1984, was born in Lahore, one of the most reputed writers in Urdu. He won the Sahitya Academy Award. Lajvanti is one of his best short stories. In this story, the writer pictures the sufferings of women during the partition of the country. Lajvanti becomes a representative of such women. The story depicts the longing and anguish of Lajvanti. For this class also, we are having learning objectives and learning outcomes. What is the learning objective? To enable the students to know the writer's life and literally contribute in brief. Then let us know learning outcome. The students will know writer's life and literary contribution. Now, the present class content is like this. Miss Mridula Sarabhai arranged for the exchange of abducted women, regular processions by the Hearts Committee. One day, accidentally, they enter Narayan Baba's area. Sundarlal talks for the abducted women. Lal Chand came running and said he saw Lajvanti at the border. Sundarlal goes to bring Lajvanti back to home. So this is the present class content. Now let us move to the main content of this class. Mridula Sarabhai, a social worker, she arranged for the exchange of abducted women between India and Pakistan. Mridula Sarabhai ಅಂತಕ್ಕಂಥ ಒಬ್ಬ ಸ್ತ್ರೀ, ಒಬ್ಬ ಹೆಣ್ಣು ಮಗಳು, ಆಕೆ ಒಬ್ಬ ಸಮಾಜ ಕಾರ್ಯಕರ್ತೆ. ಆಕೆ ಭಾರತದಲ್ಲಿರ್ತಕ್ಕಂತಹ ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಡೋದು ಮತ್ತೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಾರತೀಯ ಹಿಂದೂ ಹೆಣ್ಣು ಮಕ್ಕಳನ್ನ ಈ ದೇಶಕ್ಕೆ ಕರೆಸ್ಕೊಳ್ಳುವಂತ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅನ್ನ ಆಕೆ ಹಮ್ಕೋತಾ ಇರ್ತಾಳೆ. Residents of Mohalla Shakur expressed readiness to take them back. ಮೊಹಲ್ಲಾ ಶಕೂರ್ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ರಿಹ್ಯಾಬಿಲಿಟೇಷನ್ ಆಫ್ ಹಾರ್ಟ್ಸ್ ಕಮಿಟಿಯನ್ನು ಅವರು ಸ್ಥಾಪಿಸಿ ಅಲ್ಲಿನ ಲಾಯರು ಅದರ ಅಧ್ಯಕ್ಷರಾಗಿರ್ತಾರೆ. ಬಾಬು ಸುಂದರ್ಲಾಲ್ ಆ ಒಂದು ಸಂಸ್ಥೆಯ ಆ ಒಂದು ಸಮಿತಿಯ ಕಾರ್ಯದರ್ಶಿಯಾಗಿರ್ತಾನೆ. ಸೊ ಅವರು ಯಾರೇ ಆ ಥರ ಅಪಹರಣಕ್ಕೆ ಒಳಗಾದ ಹೆಣ್ಮಕ್ಳು ಮರಳಿ ಬಂದರೆ ಅವರು ಪುನಃ ಅವರನ್ನ ಸ್ವೀಕರಿಸ್ತಾ ಇರ್ತಾರೆ ಈ ಮೊಹಲ್ಲಾ ಶಕೂರ್ ಜನತೆ. ಅಬ್ಡಕ್ಟೆಡ್ ವಿಮೆನ್ ಆ್ಯಂಡ್ ದೇರ್ ಮೆನ್ ಫೇಸ್ಡ್ ವಿತ್ ಆಕ್ವರ್ಡ್ ಸೈಲೆನ್ಸ್. ಬಹಳಷ್ಟು ಸಂದರ್ಭಗಳಲ್ಲಿ ಈ ಹೆಣ್ಣು ಮಕ್ಕಳು ಮರಳಿ ಬಂದಾಗ ಬಹಳ ಜನ ಪುರುಷರಾಗಲಿ ಮಹಿಳೆಯರಾಗಲಿ ಒಬ್ರಿಗೊಬ್ರು ಯಾವುದೇ ಮಾತಾಡದೆ ಬಹಳ ಗಲಿಬಿಲಿಗೆ ಒಳಗಾಗುವಂತಹ ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸುಂದರ್ಲಾಲ್, ನೆಕಿರಾಮ್ ಆ್ಯಂಡ್ ರಜಲು ಎನ್ಕರೇಜ್ಡ್ ವಿತ್ ಸ್ಲೋಗಾನ್ಸ್. ಆ ಸುಂದರ್ಲಾಲ್ ಮತ್ತು ಏಕಿರಾಮ್ ಮತ್ತು ರಜುಲು ಈ ಮೂರು ಜನ ಸ್ನೇಹಿತರು ಘೋಷಣೆಗಳನ್ನ ಕೂಗ್ತಾ ಪ್ರತಿಯೊಬ್ಬರನ್ನು ಸಹ ಅವರು ಒಂದು ರೀತಿಯಲ್ಲಿ ಪ್ರೋತ್ಸಾಹಿಸ್ತಾ ಇರ್ತಾರೆ. ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ವುಮೆನ್ ಹ್ಯಾಡ್ ಕಿಲ್ಡ್ ದೆಮ್ಸೆಲ್ಸ್. ಈ ಮರಳಿ ಅಪಹರಣಕ್ಕೊಳಗಾದಂತಹ ಹೆಣ್ಣು ಮಕ್ಕಳು ಮರಳಿ ತಮ್ಮ ಊರಿಗೆ ಬಂದಾಗ, ತಮ್ಮ ಸ್ವಂತ ಊರಿಗೆ ಬಂದಾಗ ಪುರುಷರು ಯಾವಾಗ ಅವ್ರನ್ನ ಸ್ವೀಕರಿಸಲು ಅವರು ತುಂಬ ಜಿಗುಪ್ಸೆಗೆ ಒಳಗಾಗಿ ಅಂತಹ ಹೆಣ್ಣು ಮಕ್ಕಳು ತಮ್ಮನ್ನು ತಾವು ಕೊಲ್ಕೊಳ್ತಾರೆ, ಅಂದರೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂಥ ಸಾಕಷ್ಟು ಘಟನೆಗಳು ನಡೀತವೆ. ಈ ರೀತಿ ಸಾವಿರಾರು ಹೆಣ್ಮಕ್ಳು ಆ ಕೆಲಸವನ್ನ ಮಾಡ್ತಾರೆ. ಪೇರೆಂಟ್ಸ್, ಹಸ್ಬೆಂಡ್ಸ್ ರೆಫ್ಯೂಸ್ ಟು ಅಕ್ನಾಲೆಡ್ಜ್ ದೀಸ್ ವಿಮೆನ್. ಯಾಕೆಂದ್ರೆ ಆ ಹೆಣ್ಣು ಮಕ್ಕಳನ್ನ
ಈ ಸಮಾಜದ ಅವರ ಕುಟುಂಬದ ಸದಸ್ಯರು, ಅವರ ಪೋಷಕರೇ ಆಗಿರಲಿ, ತಮ್ಮ ಸಹೋದರರೇ ಆಗಿರಲಿ, ತಮ್ಮ ಗಂಡಂದರೇ ಆಗಿರಲಿ, ಅವರನ್ನು ಸ್ವೀಕರಿಸಲಿಕ್ಕೆ ಒಪ್ಪೋದಿಲ್ಲ. ಅವರು ತಿರಸ್ಕಾರ ಮಾಡಿದಾಗ ಇಂಥ ಹೆಣ್ಣು ಮಕ್ಕಳು ಸಹಜವಾಗಿಯೇ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಕುಟುಂಬದ ಗೌರವದ ಒಂದು ಪ್ರಶ್ನೆಯಾಗಿ. ಮಿಸ್ ಸಾರಾಭಾಯಿ ಬ್ರಾಟ್ ಎ ಟ್ರಕ್ ಲೋಡ್ ಆಫ್ ಹಿಂದೂ ವುಮೆನ್ ಫ್ರಮ್ ಪಾಕಿಸ್ತಾನ್. ಪುನಃ ಈಗ ಪ್ರಸ್ತುತ ಸಂದರ್ಭದಲ್ಲಿ ಈ ಕಥೆಯಲ್ಲಿ ಮೃದುಲಾ ಸಾರಾಭಾಯಿ ಅಂತಕ್ಕಂಥ ಹೆಣ್ಣು ಮಕ್ಕಳು ಒಂದು ಲಾರಿ ತುಂಬ ಈ ಹಿಂದೂ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರ್ತಾಳೆ. ಲಾಜವಂತಿ ವಾಸ್ ನಾಟ್ ಅಮಾಂಗ್ ದೆಮ್. ಆದರೆ ಈ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಲ್ಲಿ ಲಾಜವಂತಿ ಇರೋದಿಲ್ಲ. ಸುಂದರ್ಲಾಲ್ ವಾಚ್ಡ್ ವಿತ್ ಹೋಪ್ ಅಂಡ್ ಎಕ್ಸ್ಪೆಕ್ಟೆನ್ಸಿ. ಪ್ರತಿ ಈ ಥರ ಲಾರಿ ಬಂದಾಗಲೂ ಕೂಡ ಒಂದು ಲೋಡ್ ಹೆಣ್ಣು ಮಕ್ಕಳು ಬಂದಾಗ ನನ್ನ ಹೆಂಡತಿ ಇರಬಹುದಾ ಅನ್ನುವ ಒಂದು ನಿರೀಕ್ಷೆಯಲ್ಲೇ, ಭರವಸೆಯಲ್ಲೇ ಈ ಸುಂದರ್ಲಾಲ್ ಪ್ರತಿ ಸಾರಿ ಕೂಡ ಹೋಗಿ ನೋಡ್ತಾ ಇರ್ತಾನೆ. ಆದರೆ ಈ ಸಾರಿ ಕೂಡ ತನ್ನ ಹೆಂಡತಿ ಇರೋದಿಲ್ಲ. ಒನ್ ಡೇ ದ ಕಮಿಟಿ ಆಕ್ಸಿಡೆಂಟಲಿ ಎಂಟರ್ಡ್ ಇಂಟು ಎನ್ ಆರ್ಥೋಡಕ್ಸ್ ಏರಿಯಾ. ಒಂದು ದಿನ ಹೀಗೆ ಅವರು ತಮ್ಮ ಘೋಷಣೆಯನ್ನು ಕೂಗ್ತಾ ಹಾಡುಗಳನ್ನು ಹಾಡ್ತಾ ಹೋಗ್ತಿರ್ಬೇಕಾದ್ರೆ ಒಂದು ಬಾರಿ ಆಕಸ್ಮಿಕವಾಗಿ ಈ ರಿಹ್ಯಾಬಿಲಿಟೇಷನ್ ಆಫ್ ಹಾರ್ಟ್ಸ್ ಕಮಿಟಿಯವರು ಸಂಪ್ರದಾಯವಾದಿಗಳಿರ್ತಕ್ಕಂತಹ ಆ ಪ್ರದೇಶಕ್ಕೆ, ಹಿಂದೂ ಸಂಪ್ರದಾಯವಾದಿಗಳ ಪ್ರದೇಶಕ್ಕೆ ಅವರು ಪ್ರವೇಶ ಮಾಡ್ತಾರೆ. ಅಲ್ಲಿ ನಾರಾಯಣ್ ಬಾವ ಅಂತಕ್ಕಂಥವ್ರು ಈ ರಾಮಾಯಣದ ಕುರಿತು ಕಥೆಯನ್ನು ಹೇಳುವಂತಹ ಸಂದರ್ಭ ಬರುತ್ತೆ. ಅಲ್ಲಿ ಈ ಶ್ರೀರಾಮಚಂದ್ರ ರಾವಣನ ಜೊತೆ ಹೋರಾಡಿ ಸೀತೆಯನ್ನ ಕರ್ಕೊಂಡು ಬಂದು ತನ್ನ ಅರಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಅಂತಹ ಸಂದರ್ಭದಲ್ಲಿ ಒಬ್ಬ ವಾಷರ್ ಮ್ಯಾನ್ ಹೇಳುವಂತಹ ಮಾತಿಗೆ ಇಲ್ಲಿ ಪ್ರತಿಕ್ರಿಯೆ ಹೇಗೆ ಬರುತ್ತೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ವಿವರಿಸಲಾಗಿದೆ. ಕಾಮೆಂಟರಿ ಆನ್ ದ ರಾಮಾಯಣ ವಾಸ್ ಗೋಯಿಂಗ್ ಆನ್. ನಾರಾಯಣ್ ಬಾವಾ was narrating the incident about Rama overhearing a washerman saying to his errant wife. ಅಲ್ಲಿ ಒಬ್ಬ ವಾಷರ್ ಮ್ಯಾನ್ ತನ್ನ ಹೆಂಡತಿ ಬೇರೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಾಗ, ಹೋಗಪ್ಪ, ನಾನೇನು ಶ್ರೀರಾಮಚಂದ್ರನಲ್ಲ, ಬೇರೆ ಗಂಡಸರ ಜೊತೆ ಇದ್ದಂತಹ ಹೆಣ್ಮಕ್ಳನ್ನ ಮನೆ ಒಳಗೆ ಬಿಟ್ಕೊಳ್ಳೋಕೆ ನಾನು ಶ್ರೀರಾಮಚಂದ್ರ ಅಲ್ಲ ಅನ್ನುವ ಘಟನೆಯನ್ನ, ಆ ಪ್ರಕರಣವನ್ನ, ಇನ್ಸಿಡೆಂಟ್ ಅನ್ನು ಹೇಳುವಂತಹ ಒಂದು ಸಂದರ್ಭ. ಆ ಸಂದರ್ಭ ನಾರಾಯಣ್ ಬಾವ ಅವರು ಈ ಸಂದರ್ಭವನ್ನು ವಿವರಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರಿಹ್ಯಾಬಿಲಿಟೇಷನ್ ಆಫ್ ಹಾರ್ಟ್ಸ್ ಕಮಿಟಿಯವರು ಆ ಒಂದು ಪ್ರದೇಶಕ್ಕೆ ಘೋಷಣೆಯನ್ನು ಕೂಗ್ತಾ ಬರ್ತಾರೆ. ನಾರಾಯಣ್ ಬಾವಾ ಎಕ್ಸ್ಪ್ಲೈನ್ ದಟ್ ಸೆನ್ಸ್ ಆಫ್ ಈಕ್ವಾಲಿಟಿ ಇನ್ ದ ಕಿಂಗ್ಡಮ್ ಆಫ್ ರಾಮ ಪ್ರಿವೇಲ್ಡ್. ಅಲ್ಲಿ ನಾರಾಯಣ್ ಬಾವ ಅವರು ವಿವರಿಸ್ತಾ ಇದ್ದಂತಹ ಒಂದು ಘಟನೆ ಏನಪ್ಪ ಅಂದ್ರೆ, ಶ್ರೀರಾಮಚಂದ್ರನ ಒಂದು ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಹ ಮಾತನಾಡುವ ಹಕ್ಕಿತ್ತು, ಅಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆ ಇತ್ತು. ಒಬ್ಬ ವಾಷರ್ ಮ್ಯಾನ್ ಕೂಡ ರಾಮನ ಕುರಿತು ಮಾತನಾಡಬಹುದಾದಂತಹ ಒಂದು ಸ್ವಾತಂತ್ರ್ಯ, ಸಮಾನತೆ ಇತ್ತು ಅಂತ ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ರಿಹ್ಯಾಬಿಲಿಟೇಷನ್ ಆಫ್ ಆರ್ಟ್ಸ್ ಕಮಿಟಿ ಅಲ್ಲಿಗೆ ಪ್ರವೇಶ ಆಗುತ್ತೆ. ಈವನ್ ದ ರಿಮಾರ್ಕ್ ಆಫ್ ಎ ಪೂರ್ ವಾಷರ್ ಮ್ಯಾನ್ ವಾಸ್ ಗಿವನ್ ಫುಲ್ ಕನ್ಸಿಡರೇಷನ್. ಅದು ನಮ್ಗೆ ಗೊತ್ತಾಯ್ತು. ದಿಸ್ ವಾಸ್ ಟ್ರೂ ರಾಮರಾಜ್ಯ, ದ ಕಿಂಗ್ಡಮ್ ಆಫ್ ಗಾಡ್ ಆನ್ ಅರ್ತ್. ಒಬ್ಬ ಸಾಮಾನ್ಯ ವಾಷರ್ ಮ್ಯಾನ್ ಮಾತನ್ನು ಕೇಳುವಂತಹ ಅವನಿಗೆ ಸಮಾನತೆ ಇತ್ತು. ಅದನ್ನ ರಾಮರಾಜ್ಯ ಅಂತ ಕರೀತಾರೆ. ಅದು ಈ ಭೂಮಿಯ ಮೇಲೆ ದೇವರ ಸಾಮ್ರಾಜ್ಯ ಅಂತ ಕರೀತಾರೆ ಅನ್ನುವ ಮಾತನ್ನ ನಾವು ನೋಡ್ತಾ ಹೋಗ್ತೀವಿ. ಸುಂದರ್ಲಾಲ್ ಸ್ಪೋಕ್ ಅಪ್ ದಟ್ ಪೀಪಲ್ ಡು ನಾಟ್ ವಾಂಟ್ ದಟ್ ಸಾರ್ಟ್ ಆಫ್ ರಾಮರಾಜ್ಯ. ಆದರೆ ಈ ಸುಂದರ್ಲಾಲನಿಗೆ ಅಂತಹ ರಾಮರಾಜ್ಯ ನಮಗೆ ಬೇಕಿಲ್ಲ. ಪ್ರೊಟೆಸ್ಟ್ಸ್ ಕೇಮ್ ಫ್ರಮ್ ದ ಕ್ರೌಡ್ ಅಂಡ್ ಥ್ರೆಟನ್ಡ್ ದೇ ವುಡ್ ಕಿಲ್ ಹಿಮ್. ಇಲ್ಲಿ ಸುಂದರ್ಲಾಲನ ಒಂದು ಉದ್ದೇಶ ಏನಂದ್ರೆ, ಅಪಹರಣಕ್ಕೆ ಒಳಗಾದಂಥ ಹೆಣ್ಣು ಮಕ್ಕಳನ್ನು ನಾವು ಮುಕ್ತ ಮನಸ್ಸಿನಿಂದ ನಾವು ನಮ್ಮ ಮನೆಯೊಳಗೆ ಬಿಟ್ಕೋಬೇಕು, ಅವರಿಗೆ ಯಾವುದೇ ರೀತಿಯ ನೋವುಂಟು ಮಾಡಬಾರ್ದು ಅನ್ನೋದು ಸುಂದರ್ಲಾಲನ ವಾದ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ವ್ಯಾಖ್ಯಾನವನ್ನ ಕೇಳ್ತಾ ಇದ್ದಂತಹ ಆ ಸಂಪ್ರದಾಯವಾದಿ ಹಿಂದೂಗಳು ಅವನ ಜೊತೆ ವಾದ ಕೇಳ್ತಾರೆ. ಸುಂದರ್ಲಾಲ್ ಸೆಡ್ ಸೀತಾ ಸಫರ್ಡ್ ನಾಟ್ ಫಾರ್ ಹರ್ ಫಾಲ್ಟ್ಸ್. ಇಲ್ಲಿ ಸುಂದರ್ಲಾಲನ ವಾದ ಏನಪ್ಪಾ ಅಂದ್ರೆ, ಸೀತಾ ತನ್ನ ಒಂದು ತಪ್ಪುಗಳಿಂದ ಆಕೆ ನೋವನ್ನು ಅನುಭವಿಸಲಿಲ್ಲ, ಅದನ್ನು ದಯಮಾಡಿ ಎಲ್ಲರೂ ತಿಳ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. He continued, true Ramarajya is a state where a person neither does wrong to anyone nor suffers anyone to do him any wrong. ಇಲ್ಲಿ ಯಾವುದೇ ತಪ್ಪನ್ನು ಮಾಡದಂತಹ ಸೀತೆ ನೋವನ್ನು ಅನುಭವಿಸುವಂತಹ ಸಂದರ್ಭ ಬರುತ್ತೆ.
ಹಾಗಾಗಿ ಅದು ಅಂತಹ ರಾಮರಾಜ್ಯ ನಮಗೆ ಬೇಕಿಲ್ಲ. ರಾಮರಾಜ್ಯ ಅಂದರೆ ಯಾರಿಗೂ ಸಹ ನೋವಾಗಬಾರ್ದು, ಸಾಮಾನ್ಯ ವ್ಯಕ್ತಿಗೂ ನೋವಾಗಬಾರ್ದು, ರಾಣಿಯಾದಂತಹ ಸೀತೆಗೂ ಸಹ ನೋವಾಗಬಾರ್ದು. ಅದು ನಿಜವಾದ ರಾಮರಾಜ್ಯ. ಟುಡೇ ಮೆನಿ ಇನ್ನೋಸೆಂಟ್ ಸೀತಾಸ್ ಆರ್ ಅಬ್ಡಕ್ಟೆಡ್ ಆ್ಯಂಡ್ ಸಫರಿಂಗ್. ಇಲ್ಲಿ ನಮ್ಮ ಈ ಒಂದು ಕಥೆಯಲ್ಲಿ ಸೀತಾಳಂತೆಯೇ ಸೀತಾ ಮತ್ತು ಲಾಜವಂತಿ ಥರ ಬೇಕಾದಷ್ಟು ಮಹಿಳೆಯರು ನೋವನ್ನು ಅನುಭವಿಸಿದರೆ, ಅಪಹರಣಕ್ಕೆ ಒಳಗಾದಂಥವರು ಅನ್ನೋ ಒಂದು ವಾದವನ್ನು ಸುಂದರ್ಲಾಲ್ ಅಲ್ಲಿ ಹೇಳ್ತಾನೆ. ವೆನ್ ಸುಂದರ್ಲಾಲ್ ರೀಕಾಲ್ಡ್ ಲಾಜವಂತಿ ಹಿ ಬ್ರೋಕ್ ಡೌನ್ ಆ್ಯಂಡ್ ವೆಪ್ಟ್. ಯಾವಾಗ ಅವನ ಬಾಯಲ್ಲಿ ಸುಂದರ್ಲಾಲ್ ಬಾಯಲ್ಲಿ ಲಾಜವಂತಿ ಅಂತ ಹೆಸರು ಬರುತ್ತೋ ಅವನು ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ದೆನ್ ಮೆನಿ ಪೀಪಲ್ ಲೆಫ್ಟ್ ದ ಕಾಂಗ್ರಿಗೇಷನ್ ಆ್ಯಂಡ್ ಜಾಯಿಂಡ್ ದ ಪ್ರೊಸೆಷನ್. ಈ ಸುಂದರ್ಲಾಲ್ ಮಾತಿನ ಪ್ರಖರತೆ ಮತ್ತು ಮಾತಿನ ಶೈಲಿಗೆ ಬಹಳಷ್ಟು ಜನ ಮೆಚ್ಚಿ ಅವನ ಜೊತೆಯಲ್ಲಿ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಸೇರಿದಂತಹ ಸಭೆಯ ಬಹುತೇಕ ಜನರು ನಾರಾಯಣ್ ಭಾವ ಅವರನ್ನು ಬಿಟ್ಟು ಸುಂದರ್ಲಾಲ್ ಗುಂಪನ್ನು ಸೇರ್ತಾರೆ. ನಾರಾಯಣ್ ಭಾವಾಸ್ ಮಂತ್ಸ್ ಆಫ್ ಪ್ರೀಚಿಂಗ್ ವಾಸ್ ಅನ್ಡನ್ ಇನ್ ಎ ಫ್ಯೂ ಮೊಮೆಂಟ್ಸ್. ಇಲ್ಲಿ ಏನಾಗುತ್ತೆ ಅಂದರೆ, ನಾರಾಯಣ್ ಭಾವ ಅಷ್ಟೆಲ್ಲ ತಿಂಗಳಾನುಗಟ್ಟಲೆ ಅವರು ಬೋಧನೆಯನ್ನು ಮಾಡಿ ರಾಮಾಯಣವನ್ನು ಕುರಿತು ಬೋಧನೆ ಮಾಡಿರ್ತಾರೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಅದನ್ನು ತನ್ನ ವಾದದ ಮೂಲಕ ಜನರ ಮನಸ್ಸನ್ನು ಸುಂದರ್ಲಾಲ್ ಗೆಲ್ತಾನೆ. ಲಾಯರ್ ಕಾಳ್ಕಾ ಪ್ರಸಾದ್ ಆ್ಯಂಡ್ ದ ಪಿಟಿಷನ್ ರೈಟರ್ ಹುಕುಮ್ ಸಿಂಗ್ ಲೆಡ್ ದ ಪ್ರೊಸೆಷನ್. ಆ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದಂತಹ ಕಾಳಿಕಾ ಪ್ರಸಾದ್ ಮತ್ತು ರೈಟರ್ ಹುಕುಮ್ ಸಿಂಗ್ ಈ ಒಂದು ಮೆರವಣಿಗೆಯನ್ನು ಅವರ ನೇತೃತ್ವದಲ್ಲಿ ಹೋಗ್ತಾ ಇರುತ್ತೆ. ದ ಪ್ರೊಸೆಷನಿಸ್ಟ್ಸ್ sang with great gusto the leaves of Lajavanti wither at the touch of human hands. As we know, the same song is sung by the committee members. Lal Chand. One day, Lal Chand, who was from Sundarlal's village, came running. ಒಂದು ದಿನ ಏನಾಯಿತು, ಸುಂದರ್ಲಾಲ್ನ ಊರಿನವನಾದ ಲಾಲ್ ಚಂದ್ ಅಂತಕ್ಕಂಥವನು ಅವನು ಓಡೋಡಿ ಬರ್ತಾನೆ, ಒಂದು ಸುದ್ದಿಯನ್ನು ತರ್ತಾನೆ. Lal Chand said he saw Lajavanti at the Wagah border. ಸುಂದರ್ಲಾಲ್, ನಾನು ಲಾಜವಂತಿ ಅತ್ತಿಗೆಯನ್ನು ನೋಡಿದೆ ಈ ವಾಘಾ ಬಾರ್ಡರ್ಲಿ ಅನ್ನೋ ಸುದ್ದಿಯನ್ನು ಲಾಲ್ ಚಂದ್ ತರ್ತಾನೆ. ಸುಂದರ್ಲಾಲ್ ಡೌಟೆಡ್ ಅಬೌಟ್ ಲಾಜವಂತೀಸ್ ಅರೈವಲ್ ಆ್ಯಂಡ್ ಸೆಡ್ ಇಟ್ ವುಡ್ ಹ್ಯಾವ್ ಬೀನ್ ಸಮ್ವನ್ ಎಲ್ಸ್. ಇಲ್ಲ ಬಿಡಪ್ಪ, ನೀನು ಲಾಜವಂತಿಯನ್ನು ನೋಡಿರೋದಿಲ್ಲ, ಬಹುಶಃ ಅದು ಬೇರೊಬ್ಬ ಹೆಣ್ಣು ಮಗಳಾಗಿರ್ಬೋದು ಅಂತ ಸುಂದರ್ಲಾಲ್ ಅನುಮಾನವನ್ನು ವ್ಯಕ್ತಪಡಿಸ್ತಾನೆ. He asked Lal Chand whether he had recognized her. ಕೊನೆಗೆ ಲಾಲ್ ಚಂದ್ರನ್ನ ಕೇಳ್ತಾನೆ, ಏನಯ್ಯ ನಿಜವಾಗ್ಲೂ ನೀನು ಲಾಜವಂತಿ ಅಂತ ಹೇಳ್ತಾ ಇದೆಯಲ್ಲ, ನಿಜವಾಗ್ಲೂ ಗುರುತಿಸಿದೆ ಅವಳನ್ನ? ಆ್ಯಂಡ್ ಆಸ್ಕ್ಡ್ ಫಾರ್ ಲಾಜವಂತೀಸ್ ಡಿಸ್ಟಿಂಗ್ವಿಶ್ಡ್ ಮಾರ್ಕ್ಸ್ ಇಫ್ ಈ ಹ್ಯಾಡ್ ರೆಕಗ್ನೈಸ್ಡ್. ಹಾಗಾದರೆ ನೀನು ನಿಜವಾಗ್ಲೂ ಆಕೆಯನ್ನು ಗುರುತಿಸಿದ್ದೆ ಆದರೆ ಆಕೆಯ ಒಂದು ಗುರುತುಗಳನ್ನು ಹೇಳು. ವೆನ್ ಲಾಲ್ ಚಂದ್ ಸೆಡ್ ದ ಟ್ಯಾಟೂ ಮಾರ್ಕ್ ಆನ್ ಹರ್ ಚಿನ್, her cheek, Sundarlal continued his wife's description. ಯಾವಾಗ ಲಾಲ್ ಚಂದ್ ಆ ಲಾಜವಂತಿಯನ್ನು ವರ್ಣಿಸ್ತಾನೋ, ಅಂದರೆ ಆಕೆಯ ಒಂದು ಗಲ್ಲದ ಮೇಲೆ, ಆಕೆಯ ಗದ್ದದ ಮೇಲೆ ಇರ್ತಕ್ಕಂತಹ ಆ ಹಚ್ಚೆಯ ಗುರುತುಗಳನ್ನು ಹೇಳಿದಾಗ ಸುಂದರ್ಲಾಲ್ ಅದನ್ನು ಆಗ ತನ್ನ ಹೆಂಡತಿಯ ವರ್ಣನೆಯನ್ನು ಮುಂದುವರಿಸ್ತಾನೆ. Her tattoo marks were like the green spots on the leaves of the Lajavanti which disappear when the leaves curl up. ಆ ಲಾಜವಂತಿ ಅಂತಕ್ಕಂತಹ ಸಸ್ಯಗಳು ಹೇಗೆ ಅಂದರೆ ಮುಟ್ಟಿದರೆ ಅವು ಬಾಡ್ತವೆ, ಹಾಗೆಯೇ ಈ ಲಾಜವಂತಿ ಅಂತಕ್ಕಂಥ ಹೆಣ್ಣು ಮಗಳು ತನ್ನ ಮುಖದ ಮೇಲೆ ಇರ್ತಕ್ಕಂತಹ ಹಚ್ಚೆಯ ಮಾರ್ಕನ್ನು ಹೇಳಿದ್ರೆ ಸಾಕು, ಅವಳು ಹಾಗೆ ಆ ಮಚ್ಚೆಗಳನ್ನು, ಆ ಹಚ್ಚೆಯ ಗುರುತನ್ನು ಕವರ್ ಮಾಡ್ಕೋತಿರ್ತಾನೆ ಸ್ಯಾರಿಯಿಂದ. ಎ ಸ್ಟ್ರೇಂಜ್ ಲಾಂಗಿಂಗ್ ಆಸ್ ವೆಲ್ ಆಸ್ ಫಿಯರ್ ರ್ಯಾಕ್ಡ್ ಸುಂದರ್ಲಾಲ್ಸ್ ಬಾಡಿ. ಇಷ್ಟೆಲ್ಲ ಲಾಲ್ ಚಂದ್ ಬಂದು ಹೇಳಿದ ನಂತರ ಈಗ ಆ ಸುಂದರ್ಲಾಲ್ ಇಷ್ಟು ದಿನ ತನ್ನ ಹೋರಾಟ ಮಾಡಿ ಎಲ್ಲರಿಗೂ ಧೈರ್ಯವನ್ನು ತುಂಬತಕ್ಕಂತಹ ಸುಂದರ್ಲಾಲ್ ಅವನೊಳಗೆ ಒಂದು ರೀತಿ ಭಯ ಕಾಡಕ್ಕೆ ಶುರುವಾಯಿತು. ಲಾಲ್ ಚಂದ್ ರಿಪೀಟೆಡ್ ದಟ್ he had recognized Lajavanti. He showed the mark of a lathi charge on his elbow. ಇಲ್ಲಪ್ಪ, ನಾನು ಲಾಲ್ ಚಂದ್ ಹೇಳ್ತಾನೆ, ನಾನು ಲಾಜವಂತಿಯನ್ನು ನಾನು ಗುರುತಿಸಿದೆ ನೋಡಿಲ್ಲಿ, ಅಲ್ಲಿ ನೂಕುನುಗ್ಲಲ್ಲಿ ಪೊಲೀಸರು ನನಗೆ ಈ ಮೊಣಕೈಗೆ ಏಟು ಬಾರಿಸಿದ್ದು ಗುರುತು ನೋಡು ಅಂತ ಗುರುತನ್ನು ಕೂಡ ತೋರಿಸ್ತಾನೆ. ಸುಂದರ್ಲಾಲ್ became nervous and could not make up his mind whether to go to meet her or wait for her at home. ಈಗೇನು ಮಾಡೋದು? ಅವಳನ್ನು ಹೋಗಿ ಕರ್ಕೊಂಡು ಬರೋದು, ಓಡೋಡಿ ಹೋಗಿ, ಅಥವಾ
ಮನೆ ಹತ್ರ ಅವಳಿಗೋಸ್ಕರ ಕಾಯೋದು ಅನ್ನುವ ತಳಮಳ ವ್ಯಕ್ತಪಡಿಸ್ತಾನೆ ಸುಂದರ್ಲಾಲ್. ಬಟ್ ಲೈಕ್ ಅದರ್ ಮೆನ್, ಆಲ್ ಹಿ ಡಿಡ್ ವಾಸ್ ಟು ಪ್ರೊಸೀಡ್ ಟು ದ ಪೊಲೀಸ್ ಸ್ಟೇಷನ್ ಆಸ್ ಇಫ್ ನಥಿಂಗ್ ಅನ್ಟುವರ್ಡ್ ಹ್ಯಾಡ್ ಹ್ಯಾಪನ್ಡ್. ಕೊನೆಗೆ ತನ್ನ ಸ್ವಂತ ವಿಷಯ ಬಂದಾಗ ಎಲ್ಲ ಪುರುಷರಂತೆ ಸುಂದರ್ಲಾಲ್ ಕೂಡ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಯಾಕಂದರೆ ಮುಂದೆ ಏನು ಅನಾಹುತಗಳು ಆಗಬಾರ್ದು ಅನ್ನುವ ಒಂದು ಮುನ್ನೆಚ್ಚರಿಕೆಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ತನ್ನ ಹೆಂಡತಿಯನ್ನು ಕರ್ಕೊಂಡು ಬರೋಣ ಅಂತ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾನೆ. ಸೊ ನಾವು ಫಾರ್ ದಿಸ್ ಕ್ಲಾಸ್ ಲೆಟ್ ಅಸ್ ಸ್ಟಾಪ್ ಹಿಯರ್ ಆ್ಯಂಡ್ ಅಗೈನ್ ದೇರ್ ಆರ್ 5 multiple choice questions. You can go through all multiple choice questions. See question number 3, question number 4 and question number 5. So today we shall stop this story and let us continue in the next class. Thank you all.